ಹರೇ ಕೃಷ್ಣ. ಈ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವಂತಹ ಏಕಾದಶಿ ಮಹಿಮೆಯನ್ನ ನಾವು ತಿಳ್ಕೊಳ್ಳೋಣ. ಮತ್ತು ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು, ಏಕಾದಶಿ ಹೆಸರೇನು, ಪಾರಣದ ಸಮಯ ಏನು, ಎಲ್ಲವನ್ನು ಈ ವಿಡಿಯೋನಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಕೊನೆಯ ತನಕ ಇದನ್ನು ನೋಡಿ, ತಮ್ಮೆಲ್ಲರಿಗೂ ಎಲ್ಲ ವಿವರಣೆ ತಮ್ಮೆಲ್ಲರಿಗೂ ಸಿಕ್ಬಿಡುತ್ತೆ. ಹೇಳ್ತಾರೆ, ಈ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವಂಥ ಏಕಾದಶಿ ಹೆಸರು ಯೋಗಿನಿ ಏಕಾದಶಿ. ಮತ್ತು ಇದರ ವಿವರಣೆ, ಮಹಿಮೆ, ವಿಧಿ ಎಲ್ಲವೂ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬಂದಿದೆ. ಆಗ ಯುಧಿಷ್ಠಿರ ಮಹಾರಾಜರು ಶ್ರೀಕೃಷ್ಣನಿಗೆ ನೇರ ಕೇಳ್ತಾ ಇದ್ದಾರೆ, ಹೇ ಭಗವಂತ, ಪರಮಾತ್ಮ, ಮಧುಸೂದನ, ಗೋಪಾಲ್, ನೀವು ಎಷ್ಟೊಂದು ಹೆಸರುಗಳಿಂದ ನಿಮ್ಮನ್ನು ಕರೀತಾರೆ. ನೀವು ಹಿಂದಿನ ಬಾರಿ ನನಗೆ ನಿರ್ಜಲ ಏಕಾದಶಿಯ ಬಗ್ಗೆ ಹೇಳಿದ್ರಿ. ಈಗ ನೀವು ದಯವಿಟ್ಟು ನಮಗೆ ಏನು ಮಾಡಿ, ಈ ಆಷಾಢ ಮಾಸದಲ್ಲಿ ಬರ್ತಾ ಇರುವಂತಹ ಕೃಷ್ಣ ಪಕ್ಷದಲ್ಲಿ ಇರುವಂತಹ ಏಕಾದಶಿ ಬಗ್ಗೆ ದಯವಿಟ್ಟು ನಮಗೆ ತಿಳಿಸಿ. ಆಗ ಸ್ವಯಂ ಭಗವಾನ್ ಶ್ರೀಕೃಷ್ಣ ಈ ರೀತಿ ಹೇಳ್ತಾರೆ, ಹೇ ಪ್ರೀತಿಯ ರಾಜ, ಈ ಏಕಾದಶಿ ಆಚರಣೆ ಯಾರು ಮಾಡ್ತಾರೆ, ಇದರ ಫಲಿತಾಂಶಗಳನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ದಯವಿಟ್ಟು ಈಗ ಧ್ಯಾನಪೂರ್ವಕವಾಗಿ ಕೇಳಿಸ್ಕೊ. ಇದನ್ನು ಯೋಗಿನಿ ಏಕಾದಶಿ ಅಂತ ಹೇಳ್ತಾರೆ. ಮತ್ತೆ ಇದು ತುಂಬಾ ಭಯಂಕರವಾದಂಥ ಪಾಪಗಳು ಇದ್ರೂ ಏನಾಗೋಗ್ಬಿಡುತ್ತೆ, ಈ ಏಕಾದಶಿ ಮೂಲಕ ಅದೆಲ್ಲವೂ ನಾಶ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಏಕಾದಶಿ ತುಂಬಾ ವಿಶೇಷವಾಗಿದೆ ಮತ್ತು ತುಂಬಾ ಪುಣ್ಯವನ್ನ ಕೊಡೋದ್ರಲ್ಲಾಗಿದೆ. ಆಮೇಲೆ ಕೊನೆಗೆ ಇದು ಮುಕ್ತಿಯನ್ನು ಕೊಡುವಂತಹ ಸಾಮರ್ಥ್ಯ ಈ ಏಕಾದಶಿಗೆ ಇದೆ. ಯಾರು ಈ ಏಕಾದಶಿಯನ್ನ ಮಾಡ್ತಾರೆ, ಏನಾಗುತ್ತೆ, ಅವ್ರಿಗೆ ಭೌತಿಕ ಸಂಸಾರದಿಂದನೂ ಅವರಿಗೆ ಮುಕ್ತಿ ಸಿಕ್ಬಿಡುತ್ತೆ. ಈ ರೀತಿ ತುಂಬಾ ಮಂಗಳಕರವಾಗಿದೆ. ದಯವಿಟ್ಟು ಇದನ್ನ ನೀವು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನಾನು ಇದರ ಹಿಂದೆ ಈ ಏಕಾದಶಿಯನ್ನು ಯಾರು ಹಿಂದೆ ಆಚರಣೆ ಮಾಡಿದ್ರು ಅವ್ರಿಗೇನು ಲಾಭ ಸಿಕ್ತು, ಸಣ್ಣ ಸಣ್ಣ ಇತಿಹಾಸ ಇದೆ, ಅದನ್ನ ನಾನು ಹೇಳ್ತೀನಿ, ಕೇಳಿಸ್ಕೊ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಅಲಕಾಪುರಿ ಯಾವುದು ಅಂತ ಹೇಳಿದ್ರೆ ಕುಬೇರನ ಧಾಮ. ಅದು ಕುಬೇರ ಯಾರು, ಎಲ್ಲರಿಗೂ ಕುಬೇರ ಆಗೋದಕ್ಕೆ ಏನು ಗೊತ್ತಿಲ್ಲ ಅಂದ್ರೆ ಕುಬೇರನ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಧನವನ್ನ ನೋಡ್ಕೊಳ್ಳೋನು, ಟ್ರೆಷರರ್. ಯಾರು ದೇವತಾಲೋಕದಲ್ಲಿ ಎಲ್ಲ ರೀತಿಯ ಧನದ ಸಂಪತ್ತು ಯಾರ ಹತ್ರ ಇರುತ್ತೆ ಅಂತ ಹೇಳಿದ್ರೆ ಕುಬೇರನ ಹತ್ರ ಇರುತ್ತೆ. ಅದಕ್ಕೋಸ್ಕರ ಅವನು ಶಿವನ ಭಕ್ತ. ಅವನು ತುಂಬ ನಿಷ್ಠಾವಂತನಾಗಿ ಪ್ರಾಮಾಣಿಕನಾಗಿ ಶಿವನ ಆರಾಧನೆಯಲ್ಲಿ ತೊಡಗಿರ್ತಾನೆ ಯಾವಾಗಲೂ. ಇವನಿಗೆ ಒಂದು ದಿನ ಒಬ್ಬ ತೋಟಗಾರ ಇದ್ದ. ಅವನ ಹೆಸರು ಹೇಮಮಾಲಿ ಅಂತ ಹೇಳಿ. ಅವನಿಗೆ ಒಂದು ತುಂಬ ಸುಂದರವಾಗಿರುವಂತಹ ಪತ್ನಿನೂ ಇದ್ಲು. ಇವನ ಒಂದು ವೀಕ್ನೆಸ್ ಏನು ಅಂತ ಹೇಳಿದ್ರೆ, ಇವನು ಯಾವಾಗಲೂ ಆ ಪತ್ನಿಯ ಸೌಂದರ್ಯದ ಮೋಹಿತನಾಗೋಗ್ಬಿಡ್ತಾ ಇದ್ದ. ಅವನೆಷ್ಟು ಮೋಹಿತನಾಗೋಗ್ಬಿಡ್ತಾ ಇದ್ದ ಅಂತ ಹೇಳಿದ್ರೆ, ಕೆಲವು ಸಾರಿ ಇವನು ಅವನ ಕರ್ತವ್ಯಗಳನ್ನ ಮಾಡದೆ ಅವರ ಪತ್ನಿಯ ಜೊತೆ ಸರಸವನ್ನ ಆಡೋದ್ರಲ್ಲಿ, ಪತ್ನಿಯ ಜೊತೆ ಬೇರೆ ಬೇರೆ ಮಾತುಗಳತೆ, ಆಮೇಲೆ ಬೇರೆ ಬೇರೆ ರೀತಿಯ ಭೌತಿಕ ಸುಖವನ್ನ ಪಡ್ಕೊಳ್ಳೋದ್ರಲ್ಲಿ ಅವನು ಮಗ್ನನಾಗೋಗ್ಬಿಡ್ತಾ ಇದ್ದ. ಒಂದು ದಿನ ಏನಾಯ್ತು, ಅವನ ಸೇವೆ ಏನಿತ್ತು ಅಂತ ಹೇಳಿದ್ರೆ, ಕರ್ತವ್ಯ ಏನಿತ್ತು ಅಂತ ಹೇಳಿದ್ರೆ, ಕುಬೇರನ ಸೇವಕನಾಗಿದ್ದ, ಕುಬೇರನ ಗಾರ್ಡನರ್, ತೋಟಗಾರ ಆಗಿದ್ದ. ಅದಕ್ಕೋಸ್ಕರ ಅವನು ತೋಟದಲ್ಲಿ ಇರುವಂತಹ ಎಲ್ಲ ಹೂಗಳನ್ನು ಚೆನ್ನಾಗಿ ಬೆಳೆಸ್ಬೇಕು. ಆಮೇಲೆ ಪ್ರತಿದಿನ ಕುಬೇರನಿಗೆ ಅವನು ಶಿವನ ಪೂಜೆ ಮಾಡೋದ್ರಲ್ಲಿ ಆ ಹೂಗಳನ್ನೆಲ್ಲ ತಂದಿಡಬೇಕು. ಇದು ಅವನ ಸೇವೆ ಆಗಿತ್ತು. ಆದರೆ ಒಂದು ದಿನ ಏನಾಗೋಯ್ತು, ಈಗ ಕುಬೇರ ಪೂಜೆ ಮಾಡೋದಕ್ಕೆ ಕೂತ್ಕೊಂಡಿದ್ರು. ಪ್ರತಿದಿನ ಹೇಗೆ ನಡೀತಾ ಇತ್ತು ಅದೇ ರೀತಿ. ಅದೇ ಸಮಯದಲ್ಲಿ ಅವರು ಮೊದಲೇ ಹೂವನ್ನ ಇಡಬೇಕಿತ್ತು. ಆದರೆ ಹೂವನ್ನ ಆ ದಿನ ಅವರು ತಂದೆ ಇಟ್ಟಿಲ್ಲ. ಕುಬೇರನ ಪೂಜೆ ಪ್ರಾರಂಭ ಆಗೋಗ್ಬಿಟ್ಟಿತ್ತು. ಆಮೇಲೆ ಅವರು ಪೂಜೆಗೆ ಹೂವನ್ನ ತೊಗೊಂಬರೋದಕ್ಕೋಸ್ಕರ ಬೇರೆ ಎಷ್ಟೊಂದು ಸೇವಕರಿಗೆ ಹೇಳ್ತಾ ಇದ್ದಾರೆ, ಆದರೆ ಪೂಜೆಯನ್ನ ತೊಗೊಂಡೇ ಬರ್ತಾ ಇಲ್ಲ. ಆಮೇಲೆ ಏನಾಗೋಯ್ತು, ಆಮೇಲೆ ಗೊತ್ತಾಗುತ್ತೆ, ಈ ಹೇಮಮಾಲಿ ಅದನ್ನ ಹೂವನೇ ತೊಗೊಂಬಂದಿಲ್ಲ. ಆಮೇಲೆ ಕುಬೇರನ ಕೋಪ ಬರುತ್ತೆ. ಯಾಕೆಂದ್ರೆ ಅವರ ಆರಾಧ್ಯ ದೈವನ ಆರಾಧನೆ ಮಾಡ್ತಾ ಇದ್ದಾರೆ, ಹೂವೇ ತಂದಿಲ್ಲ ಅಂತ ಹೇಳಿ, ಯಾಕೆ ತೊಗೊಂಬಂದಿಲ್ಲ ಹೂವ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ, ಏನ್ ಮಾಡ್ತಾ ಇದ್ದಾನೆ ಅವನು ದುಷ್ಟ ಹೇಮಮಾಲಿ, ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಬೇರೆ ಸೇವಕರಿಗೆ, ಭಟರಿಗೆ ಕಳಿಸ್ಕೊಡ್ತಾರೆ. ಹೋಗಿ ನೋಡ್ತಾರೆ, ಆ ಹೇಮಮಾಲಿ ಏನ್ ಮಾಡ್ತಾ ಇದ್ದಾನೆ, ಅವರ ಹೆಂಡತಿ ಜೊತೆ ಅವರ ಭೌತಿಕವಾಗಿರುವಂತಹ ಸುಖವನ್ನ ಪಡ್ಕೊಳ್ಳೋದ್ರಲ್ಲಿ ಅವನು ಮಗ್ನನಾಗೋಗ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಭಟರು ಬಂದು ಈ ರೀತಿ ರಿಪೋರ್ಟ್ ಮಾಡ್ತಾರೆ ಕುಬೇರನ್ಗೆ. ಕೇಳಿದ ತಕ್ಷಣ ಕುಬೇರನ ಕ್ರೋಧ ಇನ್ನೂ 4 ಪಟ್ಟು ಹೆಚ್ಚಾಗೋಗ್ಬಿಡುತ್ತೆ. ಹೆಚ್ಚಾಗಿ ಅವನು ಹೇಳ್ತಾನೆ, ಇಮಿಡಿಯೇಟ್ಲಿ
ತಕ್ಷಣವೇ ಆ ಹೇಮಮಾಲಿನ ಕರ್ಕೊಂಬನ್ನಿ ನನ್ನ ಜೊತೆ, ನನ್ನ ಮುಂದೆ ಅಂತ ಹೇಳಿ ಕೊಡ್ತಾರೆ. ಆಗ ಕರ್ಕೊಂಬರ್ತಾರೆ. ಹೇಮಮಾಲಿ ಕರ್ಕೊಂಬಂದಾಗ ಅವನು ನಡುತ್ತಾ ಇರ್ತಾನೆ. ಕುಬೇರನಿಗೆ ಅವನಿಗೆ ಮೊದಲೇ ಅವನ ಮೋಹದಲ್ಲಿ ವಶನಾಗೋಗ್ಬಿಟ್ಟು ಅವನ ಕರ್ತವ್ಯವನ್ನು ಮರ್ತೋಗ್ಬಿಟ್ಟಿದ್ದ. ಈಗ ಅವನಿಗೆ ಆ ಕರ್ತವ್ಯದ ಭಾರ, ಆಮೇಲೆ ಕುಬೇರನ ಕೋಪ, ಇದೆಲ್ಲವನ್ನು ಅವನು ಅರ್ಗಿಸ್ಕೊಳ್ತಾ ತುಂಬ ಭಯದಿಂದ ನಡುತ್ತಾ ಅವನ ಮುಂದೆ ಬರ್ತಾರೆ, ಕುಬೇರನ ಮುಂದೆ. ಆಗ ಕುಬೇರ ಕೋಪದಿಂದ, ನೀನು ದುಷ್ಟ, ನೀನು ಅಧರ್ಮವನ್ನ ಪಾಲನೆ ಮಾಡ್ತಾ ಇದ್ದನು, ನೀನು ಯಾವಾಗಲೂ ಈ ರೀತಿ ಮೋಹಿತನಾಗ್ಬಿಟ್ಟು ನೀನು ದೇವತೆಗಳಿಗೆ ಅವಮಾನ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ನಿನಗೆ ಶಾಪ ಕೊಡ್ತೀನಿ, ನೀನು ಕುಷ್ಠರೋಗದಿಂದ ನೀನು ಬಳಲ್ಬೇಕು, ಆಮೇಲೆ ನಿನ್ನ ಹೆಂಡತಿಯಿಂದ ನೀನು ವಿಚ್ಛೇದನೆ ಆಗೋಗ್ಬಿಡುತ್ತೆ, ಆಮೇಲೆ ನಿನಗೆ ತುಂಬ ಅತಿ ಹೆಚ್ಚು ದುಃಖವನ್ನು ನೀನು ಅನುಭವಿಸ್ತೀಯ, ದಯವಿಟ್ಟು ಇಲ್ಲಿಂದ ನೀನು ಹೊರಟೋಗ್ಬಿಡು, ನೀನು ಕೆಳಗಿನ ಲೋಕಗಳಿಗೆ ಹೋಗು, ಆ ಅಧೋಲೋಕಗಳಲ್ಲಿ ನೀನು ಅನುಭವಿಸು, ನರಕದ ಯಾತನೆಯನ್ನು ಅನುಭವಿಸು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ. ತಕ್ಷಣ ಹೇಮಮಾಲಿ ಅಲ್ಲಿಂದ ಕುಬೇರನ ಲೋಕದಿಂದ ಭೂಮಿಯ ಮೇಲೆ ಅವನು ಬಿದ್ದುಬಿಡ್ತಾನೆ. ಅಲಕಾಪುರಿನಲ್ಲಿ ತುಂಬ ಸುಂದರವಾಗಿರುವಂಥ ಸ್ಥಳ, ಅಲ್ಲಿಂದ ಅವನು ಬಿದ್ದುಬಿಡ್ತಾನೆ. ಯಾಕೆಂತ ಹೇಳಿದ್ರೆ ಮೋಹಿತನಾಗಿ, ಭಗವಂತನ ಭಕ್ತಿಯಿಂದ ದೂರನಾಗಿ, ಭಗವಂತನ ಭಕ್ತಿಯಿಂದ ಯಾವಾಗ ನಾವು ಮರ್ತೋಗ್ಬಿಡ್ತೀವಿ, ಆಮೇಲೆ ನಾವು ಭೌತಿಕ ಕಾರ್ಯಗಳಲ್ಲಿ ಬಿದ್ದು ಬಿಡ್ತೀವಿ, ಆಗೇನಾಗುತ್ತೆ, ನಮ್ಮ ಕರ್ತವ್ಯಗಳಲ್ಲಿ ತ್ರುಟಿ, ಅಲ್ಲಿ ದೋಷಗಳು ಬರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಏನು ಮಾಡಬೇಕು, ಭಗವಂತನ ಭಕ್ತಿ ಯಾವಾಗಲೂ ಫಸ್ಟ್ ಪ್ರಿಯಾರಿಟಿ ಇರಬೇಕು ನಮ್ಮ ಜೀವನದಲ್ಲಿ. ಯಾವಾಗ ನಾವು ಭಗವಂತನ ಸೇವೆ, ಭಗವಂತನ ಭಕ್ತಿಯನ್ನು ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ, ಅದಕ್ಕೆ ಹೊರಗಡೆ ಹೋಗ್ತಾನೆ ಇರುತ್ತೆ. ಎಲ್ಲ ಆದ್ಮೇಲೆ ನಾನು ಜಪ ಮಾಡ್ತೀನಿ, ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಎಲ್ಲರಿಗೂ ಸಮಯ ಕೊಟ್ಟು, ಆಗ ರಾತ್ರಿ ಇಟ್ಕೊಳ್ತಾರೆ ಎಷ್ಟೋ ಬಾರಿ ಜಪ ಮಾಡೋರು. ರಾತ್ರಿ ಏನು ಮಾಡ್ತಾರೆ, ಜಪ ಮಾಡೋದಿಲ್ಲ, ನಿದ್ದೆ ಮಾಡ್ತಾ ಬೇರೆಯವ್ರ ಹತ್ರ ಮಾತಾಡ್ತಾ, ಟಿವಿ ನೋಡ್ತಾ ಜಪ ಮಾಡ್ತಾರೆ. ಏನು ಜಪ ಆಗುತ್ತೆ, ಅದೇನು ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಜಪವನ್ನ ಭಗವಂತನಿಗೆ ಫಸ್ಟ್ ಪ್ರಿಯಾರಿಟಿ ನಾವು ಕೊಡಬೇಕು. ನಾವು ಯಾವಾಗ ಭಗವಂತನಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ, ಆಗ ಭಗವಂತನ ನಮಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಈಗೇನಾಗೋಯ್ತು, ಈ ಹೇಮಮಾಲಿ ಬಿದ್ದುಬಿಟ್ಟು ಅವನು ಒಂದು ದಟ್ಟವಾಗಿರುವಂಥ ಕಾಡಿನಲ್ಲಿ ಅವನು ಬರ್ತಾನೆ. ಅಲ್ಲಿ ಅವನಿಗೆ ಊಟ ಮಾಡೋದಕ್ಕೆ, ನೀರು ಕುಡಿಯೋದಕ್ಕೆ ಏನೂ ಇರೋದಿಲ್ಲ. ಎಷ್ಟೋ ದಿನ ರಾತ್ರಿ ಬಳಲ್ತಾ ಅವನಿಗೆ ರಾತ್ರಿ ನಿದ್ದೆನೂ ಬರ್ತಾ ಇರಲಿಲ್ಲ. ಈ ರೀತಿ ಎಷ್ಟೊಂದು ಸಮಯ ಈ ರೀತಿ ಕಳೀತಾ ಇರುತ್ತೆ. ಬೇಸಿಗೆ ಬರಲಿ, ತಣ್ಣಗೆ ಬರಲಿ, ಇಲ್ಲ ಅಂತ ಹೇಳಿದ್ರೆ ವರ್ಷಕಾಲ ಬರಲಿ, ಎಲ್ಲ ಕಾಲದಲ್ಲಿ ಅವನು ನರಳ್ತಾ ಎಷ್ಟೊಂದು ಸಮಯವನ್ನು ಇದೇ ರೀತಿ ಕಳೀತಾ ಇರ್ತಾನೆ. ಆದರೂ ಇವನಿಗೆ ಆ ಶಿವನಲ್ಲಿ ಭಕ್ತಿ ಇತ್ತು. ಆಮೇಲೆ ಆ ಭಕ್ತಿಯನ್ನು ಮಾಡ್ತಾ ಅವನು ತುಂಬ ಸ್ಥಿರನಾಗಿ ಇದ್ದ. ಆದರೆ ಈ ಪಾಪದ ಕಾರಣದಿಂದ, ಆ ಶಾಪದಿಂದ ಅವನು ನರಳ್ತಾನೂ ಇದ್ದ. ಅದಕ್ಕೋಸ್ಕರ ಅವನಿಗೆ ಅದು ಯಾವಾಗ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು, ಭಗವಂತನ ಕೃಪೆಯಿಂದ ಅವನಿಗೆ ಒಂದು ದಿನ ಒಬ್ಬ ಋಷಿಯ, ಭಗವಂತನ ಭಕ್ತರ ದರ್ಶನ ಆಗುತ್ತೆ. ಮಾರ್ಕಂಡೇಯ ಋಷಿಯ ದರ್ಶನ ಆಗುತ್ತೆ. ಮಾರ್ಕಂಡೇಯ ಋಷಿ ಶಿವನ ಭಕ್ತನೂ ಹೌದು, ಆ ಭಗವಂತ ವಿಷ್ಣುವಿನ ಭಕ್ತನೂ ಹೌದು. ಅವನಿಗೆ ಎಷ್ಟು ದೀರ್ಘಕಾಲದ ಆಯುಷ್ಯ ಇದೆ, 7 ಬ್ರಹ್ಮದ ದಿನ ಅವರು ಇರ್ಬೋದು. ಆಗ ಹೇಮಮಾಲಿ ತುಂಬ ದೈನ್ಯನಾಗಿ, ಯಾಕೆಂದರೆ ಮೊದಲೇ ಅವನು ಪಾಪ ಮಾಡಿರುವಂಥದ್ದು ಅದನ್ನು ನರಳ್ತಾ ಇದ್ದ. ಆಮೇಲೆ ಅವನಿಗೆ ಜ್ಞಾಪಕನೂ ಇತ್ತು, ನಾನು ಯಾಕೆ ಈ ರೀತಿ ನರಳ್ತಾ ಇದ್ದೀನಿ ಅಂತ ಹೇಳಿ. ಈಗ ಜ್ಞಾಪಕ ಇಟ್ಕೊಂಡು ಅವನು ತುಂಬ ದೈನ್ಯನಾಗಿ ಮಾರ್ಕಂಡೇಯ ಋಷಿ ಹತ್ರ ಬರ್ತಾನೆ. ನಮ್ರನಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಋಷಿಗಳು, ನೀವು ಭಗವಂತನ ಭಕ್ತರಾಗಿದ್ದೀರಿ, ಸಾಧುಗಳಾಗಿದ್ದೀರಿ, ನೀವು ಯಾವಾಗಲೂ ಬೇರೆಯವರ ಮೇಲೆ ಕರುಣೆಯನ್ನು ತೋರಿಸೋರು, ಅದಕ್ಕೋಸ್ಕರ ನನ್ನ ಮೇಲೂ ದಯವಿಟ್ಟು ನೀವು ಕರುಣೆಯನ್ನು ತೋರಿಸಿ. ನಾನು ಹಿಂದೆ ಎಷ್ಟೊಂದು ಪಾಪಗಳನ್ನು ಮಾಡಿದೆ, ಅದಕ್ಕೋಸ್ಕರ ಈ ರೀತಿ ಅನುಭವಿಸ್ತಾ ಇದ್ದೀನಿ. ಆಗ ಮಾರ್ಕಂಡೇಯ ಋಷಿಗೆ ತುಂಬ ಕನಿಕರ ಬರುತ್ತೆ ಇವನ ವ್ಯಥೆಯನ್ನು ನೋಡಿ. ಯಾಕೆ ಈ ರೀತಿಯ ಸನ್ನಿವೇಶದಲ್ಲಿ ಬಿದ್ದಿದೆಯಾ, ಯಾವ ಘೋರ ಕೃತ್ಯವನ್ನು ನೀನು ಮಾಡಿರೋದು, ಅದಕ್ಕೋಸ್ಕರ ಈ ರೀತಿ ನರಳ್ತಾ ಇದೆಯಾ. ಆಗ ಹೇಮಮಾಲಿ ಹೇಳ್ತಾನೆ, ನಾನು ಈ ರೀತಿ ಕುಬೇರನ ಸೇವಕನಾಗಿದ್ದೆ, ತೋಟಗಾರ ಆಗಿದ್ದೆ, ಆದರೆ ಅವರ ಪೂಜೆಗೆ ನಾನು ಪ್ರತಿದಿನ ನಾನು ಹೂವನ್ನು ಕೊಡ್ತಾ ಇದ್ದಾರೆ, ಅದು ಒಂದು ದಿನ ನಾನು ಕೊಡೋದಕ್ಕಾಗಿಲ್ಲ. ಏನಾಗೋಯ್ತು, ನಾನು ಪತ್ನಿಯ ವ್ಯಾಮೋಹದಲ್ಲಿ ಬಿದ್ದುಬಿಟ್ಟು ಭಗವಂತನ ಸೇವೆಯನ್ನು ನಾನು ಮರೆತುಬಿಟ್ಟೆ. ಅದಕ್ಕೋಸ್ಕರ ಕುಬೇರ ಕೋಪಿತನಾಗ್ಬಿಟ್ಟು ನನಗೆ ಶಾಪವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾನು ಈಗ ಈ ಕುಷ್ಠರೋಗದಿಂದ ನಾನು ನರಳ್ತಾ ಇದ್ದೀನಿ ಮತ್ತು ಇಷ್ಟೊಂದು ನರಕದ ಯಾತನೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ದಯವಿಟ್ಟು ನನಗೆ ನೀವು ಉದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಈಗ ಮಾರ್ಕಂಡೇಯ ಋಷಿ ತುಂಬ ಕನಿಕರ ಪಟ್ಟು ಅವನಿಗೆ ಹೇಳ್ತಾರೆ, ನೀನು ಯಾಕೆಂದರೆ ಸತ್ಯವನ್ನು ಹೇಳಿದೀಯ,
ನೋಡಿ, ಯಾವಾಗ ನಾವು ಭಕ್ತರ ಮುಂದೆ ಯಾವಾಗ ಸತ್ಯವನ್ನ ಹೇಳ್ತೀವಿ ಆಗ ಭಗವಂತನ ಕೃಪೆ ನಮ್ಮ ಜೀವನದಲ್ಲಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಇವರು ಹೋಗಿ ಸತ್ಯವನ್ನು ಹೇಳ್ದ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಾನು ನಿನಗೆ ಒಂದು ಇದರಿಂದ ಆಚೆ ಬರೋದಕ್ಕೆ ಒಂದು ಉಪಾಯವನ್ನು ಕೊಡ್ತೀನಿ. ಏನ್ ಮಾಡ್ಬೇಕು ನೀನು, ಈಗ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಬರ್ತಾ ಇದೆ. ಈ ಏಕಾದಶಿಯನ್ನು ನೀನು ಪಾಲನೆ ಮಾಡಬೇಕು. ಇದು ನಿನಗೆ ಈ ಶಾಪದಿಂದ ಮುಕ್ತಿ ಕೊಡುತ್ತೆ, ಮತ್ತೆ ನಿನ್ನ ಅಲಕಾಪುರಿಗೆ ನೀನು ತೆರಳಬಹುದು ಅಂತ ಹೇಳ್ತಾರೆ. ಈಗ ತುಂಬಾ ಕೃತಜ್ಞತಾ ಭಾವದಿಂದ ಮತ್ತು ತುಂಬಾ ಪ್ರಾಮಾಣಿಕತೆಯಿಂದ ಎಲ್ಲಾ ರೀತಿಯ ಬೇರೆ ಬೇರೆ ವ್ಯಾಮೋಹಗಳನ್ನೆಲ್ಲ ಬಿಟ್ಟು ಮತ್ತೆ ಭಗವಂತನ ಭಕ್ತಿಯಲ್ಲಿ ಅವನು ತುಂಬಾ ದೀರ್ಘಕಾಲದಲ್ಲಿ ಅವನು ತೊಡಗ್ತಾನೆ. ಮತ್ತು ಏಕಾದಶಿಯನ್ನು ತುಂಬಾ ನಿಯಮಪೂರ್ವಕವಾಗಿ ಅವರು ಪಾಲನೆ ಮಾಡ್ತಾನೆ. ಮತ್ತು ಭಕ್ತಿಯಿಂದ ಭಗವಂತನ ನಾಮದ ಜಪ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಅವನು ಏಕಾದಶಿಯನ್ನ ಕಳೀತಾನೆ. ಮಾಡ್ತಾ ಮಾಡ್ತಾ ಏನಾಗೋಗ್ಬಿಡುತ್ತೆ, ಅವನಿಗೆ ಆ ಪಾಪದಿಂದ, ಶೋಕದಿಂದ, ಶಾಪದಿಂದ ಎಲ್ಲವೂ ಮುಕ್ತಿ ಆಗುತ್ತೆ. ಅವನಿಗೆ ಮತ್ತೆ ಆ ಯಕ್ಷನ ಶರೀರ ಸಿಗುತ್ತೆ. ಅದಾದ್ಮೇಲೆ ಅವನು ಮತ್ತೆ ಹೋಗ್ತಾನೆ ಅವನ ಧಾಮಕ್ಕೆ, ಅಲಕಾಪುರಿಗೆ ಹೋಗ್ತಾನೆ. ಈ ರೀತಿ ಕೃಷ್ಣ ಹೇಳ್ತಾನೆ. ಅದಕ್ಕೋಸ್ಕರ ಈ ಯೋಗಿನಿ ಏಕಾದಶಿ ಇದೆಯಲ್ಲ ತುಂಬಾ ಪುಣ್ಯಕರವಾಗಿದೆ ಮತ್ತು ಎಲ್ಲಾ ರೀತಿಯ ಪಾಪದಿಂದ ಅದು ನಮಗೆ ದೂರ ಮಾಡುತ್ತೆ. ಈ ಬರೀ ಏಕಾದಶಿ ಮಾಡೋದ್ರಿಂದ ಏನಾಗುತ್ತೆ, 88,000 ಬ್ರಾಹ್ಮಣರಿಗೆ ನಾವು ಸೇವಾ ಮಾಡುವ, ಭೋಜನ ಕೊಡುವ ಫಲಾನು ನಮಗೆ ಬಂದ್ಬಿಡುತ್ತೆ ಬರೀ ಈ ಯೋಗಿನಿ ಏಕಾದಶಿ ಮಾಡೋದ್ರಿಂದ. ಅದಕ್ಕೋಸ್ಕರ ಎಲ್ಲರೂ ಈ ಯೋಗಿನಿ ಏಕಾದಶಿಯನ್ನ ಪಾಲನೆ ಮಾಡಬೇಕು. ಮತ್ತು ಯಾವುದೇ ಧಾನ್ಯಗಳನ್ನ ವರ್ಜನೆಯನ್ನ ಮಾಡ್ತಾ, ಏನೆಲ್ಲ ತಿನ್ನಬಾರ್ದು ಏಕಾದಶಿಯ ದಿನ ಅದನ್ನೆಲ್ಲ ತಿನ್ನದೆ, ಅದಷ್ಟೇ ಅಲ್ಲ ಏಕಾದಶಿಯ ದಿನ ನಾವು ಯಾವುದೇ ರೀತಿಯ ಅನ್ನ, ಆಮೇಲೆ ಯಾವುದೇ ರೀತಿಯ ಕಾಳುಗಳು, ಧಾನ್ಯಗಳು, ದವಸ ಇದೆಲ್ಲನ್ನು ನಾವು ತಿನ್ನಬಾರದು. ಇದನ್ನೆಲ್ಲ ಯಾರು ಅವಾಯ್ಡ್ ಮಾಡಿ ಮತ್ತು ಯಾರು ಭಗವಂತನ ಭಕ್ತಿಯಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿರ್ತಾರೆ ಅವರಿಗೆ ಎಲ್ಲಾ ರೀತಿಯ ಆಧ್ಯಾತ್ಮಿಕ ಲಾಭಗಳು ಬರುತ್ತೆ, ಭೌತಿಕ ಲಾಭಗಳು ಎಷ್ಟೊಂದು ಬರುತ್ತೆ. ಅದಕ್ಕೋಸ್ಕರ ಯೋಗಿನಿ ಏಕಾದಶಿಯನ್ನ ಎಲ್ಲರೂ ತಪ್ಪದೆ ಮಾಡಬೇಕು ಅಂತ ಹೇಳಿ ಸ್ವಯಂ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಈಗ ಕೆಲವರು ಹೇಳ್ತಾರೆ, ಯಾಕೆ ಭಗವಂತನ ಭಕ್ತಿ ಮಾಡಬೇಕು? ಎಷ್ಟೊಂದು ಸಿನಿಮಾ ಸಾಂಗ್ಸ್ ಇದೆ, ಎಷ್ಟೊಂದು ಮೂವೀಸ್ ಬರ್ತಾ ಇರುತ್ತೆ, ಆಮೇಲೆ ಎಷ್ಟೊಂದು ಕ್ರಿಕೆಟ್ ಬರ್ತಾ ಇರುತ್ತೆ, ಇದರಲ್ಲಿ ನಾವು ತಲ್ಲೀನರಾಗೋಣ ಅಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಭಾಗವತದಲ್ಲಿ ಈ ರೀತಿ ಒಂದು ಶ್ಲೋಕ ಬರುತ್ತೆ. ಬಿಲೆ ಬತೋ ರುಕ್ರಮ ವಿಕ್ರಮಾನ್ಯೇ ನ ಶೃಣ್ವತ ಕರ್ಣಪುಟೇ ನರಸ್ಯ ಜಿವ್ವಾಸತಿ ದಾರ್ದುರಿಕೇವ ಸೂತ ನ ಚ ಉಪಗಾಯತಿ ಉರುಗಾಯ ಗಾಥ. ಹೇಳ್ತಾರೆ, ಯಾರು ಅವರ ಕಿವಿಗಳನ್ನ ಭಗವಂತನ ಭಕ್ತಿಯ ವಿಚಾರಗಳನ್ನ ಕೇಳೋದಿಲ್ಲ, ರಾಮಾಯಣ, ಮಹಾಭಾರತ, ಇಲ್ಲ ಭಗವದ್ಗೀತೆ, ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತ ಈ ರೀತಿ ಗ್ರಂಥಗಳ ಶ್ರವಣ ಯಾರು ಮಾಡೋದಿಲ್ಲ, ಅದ್ರ ಬದಲು ಬೇರೆ ಬೇರೆ ಟಿವಿ ಸೀರಿಯಲ್ಸ್ ನೋಡ್ತಾರೆ, ಮನೆ ಕತೆ ಮಾತಾಡ್ತಾರೆ, ಆಮೇಲೆ ಅಕ್ಕಪಕ್ಕದವ್ರನ್ನ ದೋಷ ಕೊಡ್ತಾ ಇರ್ತಾರೆ. ಈ ರೀತಿ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ, ಅವರ ಕಿವಿಗಳನ್ನ ಅವರು ದೂಷಿತ ಮಾಡ್ತಾ ಇದ್ದಾರೆ. ಆ ದೂಷಣೆ ಹೇಗಾಗತ್ತೆ ಅಂತ ಹೇಳಿದ್ರೆ, ಬಿಲೇ ಬತೋರುಕ್ರಮ ವಿಕ್ರಮಾನ್ಯ, ಅದು ಕೊನೆಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಹಾವುಗಳು ಬಂದು ಹೇಗೆ ಬಿಲದಲ್ಲಿ ಬಚ್ಚಿಟ್ಕೊಳ್ಳುತ್ತೆ, ಆಮೇಲೆ ಅಲ್ಲಿರುವಂತಹ ಬಿಲದಲ್ಲಿ ಯಾರಿರ್ತಾರೆ, ಕೆಲವು ಬಾರಿ ಇರುವೆಗಳಿರುತ್ತೆ, ಇಲ್ಲ ಅಂತ ಹೇಳಿ ಕೆಲವು ಬಾರಿ ಫ್ರಾಕ್ಸ್ ಅಂತ ಹೇಳಿ ಕಪ್ಪೆಗಳಿರುತ್ತೆ, ಅದನ್ನ ತಿಂದ್ಬಿಡುತ್ತೆ. ಅದೇ ರೀತಿ ಏನ್ ಮಾಡುತ್ತೆ, ನಮ್ಮೆಲ್ಲರಿಗೂ ಸಾವಿನ ಸರ್ಪ ಅಂತ ಹೇಳಿ, ಸಾವು ಕಾಲ ಸರ್ಪ ಅಂತ ಹೇಳ್ತಾರಲ್ಲ, ಆ ರೀತಿ ಕಾಲ ಸರ್ಪ ಯಾವಾಗ ನಾವು ನಮ್ಮ ಕಿವಿಗಳನ್ನ ಭಗವಂತನ ಭಕ್ತಿಯಲ್ಲಿ ತೊಡ್ಕೋದಿಲ್ಲ, ಅಂದ್ರೆ ಭಕ್ತಿಯ ಬಗ್ಗೆ ಕೇಳೋದಿಲ್ಲ, ಬೇರೆ ಬೇರೆ ಇದೆಲ್ಲ ಕೇಳ್ತಾ ಇರ್ತೀವಿ, ಆಗೇನಾಗುತ್ತೆ, ಕಾಲ ಸರ್ಪ ಅನ್ನೋಂಥದ್ದು ತುಂಬಾ ಹತ್ರ ಬರ್ತಾ ಇರುತ್ತೆ. ಅಂದ್ರೆ ನಾವು ಮೃತ್ಯುವಿಗೆ ತುಂಬಾ ಹತ್ರ ಆಗ್ತಾ ಇದೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಬಿಲೇ ಬತೋರುಕ್ರಮ ವಿಕ್ರಮಾನ್ಯ ನ ಶೃಣ್ವತ, ಯಾರು ಕೇಳೋದಿಲ್ಲ ಅವರ ಕರ್ಣಗಳಿಂದ. ಅದಷ್ಟೇ ಅಲ್ಲ, ಜಿಹ್ವಾಸತಿ ದಾರ್ದುರಿಕೆ ವಸುತ, ಯಾರು ಅವರ ಜಿಹ್ವಾ ಅಂತಾರೆ ನಾಲಿಗೆಯನ್ನ ಭಗವಂತನ ಪುಣ್ಯ ನಾಮವನ್ನು ಹೇಳೋದ್ರಲ್ಲಿ ಉಪಯೋಗಿಸೋದಿಲ್ಲ, ಆಮೇಲೆ ಭಗವಂತನ ಕಥೆಗಳನ್ನ ವಿವರಣೆ ಮಾಡೋದ್ರಲ್ಲಿ, ಕೀರ್ತನೆ ಮಾಡೋದ್ರಲ್ಲಿ ಉಪಯೋಗಿಸ್ಕೊಳ್ಳೋದಿಲ್ಲ, ಆಗೇನಾಗುತ್ತೆ, ಅದು ಒಂದು ದಾರ್ದುರಿಕೆ ಅಂತ ಹೇಳಿದ್ರೆ ಕಪ್ಪೆಯ ನಾಲಿಗೆ ಇದ್ದ ಹಾಗೆ. ಕಪ್ಪೆ ನಾಲಿಗೆ ಏನ್ ಮಾಡ್ತಾ ಇರುತ್ತೆ, ಗೊಟ್ರು 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 ಅಂತ ಹೇಳ್ತಾ ಯಾರನ್ನ ಕರೀತೆ, ಅದು ಕರಿತಾ ಇರುತ್ತೆ ಮತ್ತೊಂದು ಕಪ್ಪೆನ. ಆದ್ರೆ ಅದನ್ನ ಕೇಳಿಸ್ಕೊಂಡು ಯಾರು ಬರ್ತಾರೆ, ಸರ್ಪ ಬರುತ್ತೆ, ಹಾವು ಬಂದು ಇದನ್ನ ತಿಂದುಬಿಡುತ್ತೆ. ಅದೇ ರೀತಿ ಈ ಎರಡೂ ಉದಾಹರಣೆಗಳಿಂದ ನಮ್ಗೆ ಗೊತ್ತಾಗಬೇಕು, ನಮ್ಮ ನಾಲಿಗೆ ಮತ್ತು ನಮ್ಮ ಕಿವಿ ತುಂಬಾ ಮುಖ್ಯವಾಗಿದೆ. ಅದನ್ನ ಯಾವಾಗಲೂ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಭೌತಿಕ ಕಾರ್ಯಗಳನ್ನ ಮಾಡೋದ್ರಲ್ಲಿ ಎಷ್ಟು ಉಪಯೋಗಿಸ್ಬೇಕು ಅಷ್ಟೇ, ಉಳಿದೋದೆಲ್ಲ ನಮ್ಮ ಸಮಯ ಮತ್ತು ನಮ್ಮ ನಾಲಿಗೆ ಮತ್ತು ಕಿವಿಯನ್ನ ಬರೀ ಭಗವಂತನ ಸೇವೆಯಲ್ಲಿ ಮಾತ್ರ ಉಪಯೋಗಿಸ್ಕೊಳ್ಬೇಕು. ನಮ್ಮ ಕಣ್ಣುಗಳು ಅಷ್ಟೇ, ಇದೆಲ್ಲವನ್ನು ಎಲ್ಲಾ ಇಂದ್ರಿಯಗಳನ್ನ ಬರೀ ಭಗವಂತನ ಸೇವೆಯಲ್ಲಿ ಮಾತ್ರ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕೆ ಭಗವಂತ ಕೊಟ್ಟಿರೋದು, ಭಗವಂತನ ಸೇವೆ ಮಾಡೋದಕ್ಕೋಸ್ಕರನೇ ಕೊಟ್ಟಿರೋದು. ಆದ್ರೆ ನಾವು ಯಾವಾಗ ಅದನ್ನ ದುರುಪಯೋಗ ಪಡಿಸ್ಕೊಳ್ತೀವಿ, ಆಗ ನಮಗೆ ಮೃತ್ಯು ಅನ್ನೋಂಥದ್ದು ತುಂಬಾ ಹತ್ರ ಬಂದ್ಬಿಡುತ್ತೆ. ಈ ರೀತಿ ನಾವೇನಾದ್ರೂ
ನಮ್ಮ ಕರ್ಣವನ್ನ ಮತ್ತು ನಮ್ಮ ನಾಲಿಗೆಯನ್ನು ಸರಿಯಾಗಿ ನಾವೇನಾದ್ರು ಉಪಯೋಗಿಸ್ಕೊಂಡ್ರೆ ಏನಾಗುತ್ತೆ? ಶೃಣ್ವತಾ ಶ್ರದ್ಧೆಯ ನಿತ್ಯಂ ಗೃಣತಶ್ಚ ಸ್ವಚೇಷ್ಟಿತಂ ಕಾಲೇನ ನಾತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ. ಹೇಳ್ತಾರೆ, ಯಾರು ಅವರ ಕಿವಿಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ. ಹೇಗೆ ಉಪಯೋಗಿಸ್ಕೊಳ್ತಾರೆ? ಶೃಣ್ವತಾ ಶ್ರದ್ಧೆಯ ನಿತ್ಯಂ, ಶ್ರದ್ಧೆಯಿಂದ ಕೇಳಬೇಕು ಭಗವಂತನ ಲೀಲೆಗಳನ್ನ. ನೋಡಿ, ನಮ್ಮ ಚಾನೆಲ್ನಲ್ಲಿ ಎಷ್ಟೊಂದು ವಿಡಿಯೋಸ್ಗಳಿದೆ, ಭಗವಂತನ ಭಕ್ತಿಯ ಚರ್ಚೆ ಮಾಡ್ತಾ ಇರೋದು. ಇನ್ನು ಎಷ್ಟೊಂದು ಭಕ್ತಿಯ ಚರ್ಚೆ ಮಾಡ್ತಾರೆ, ಬೇರೆ ಎಷ್ಟೊಂದು ಇಸ್ಕಾನ್ ಭಕ್ತರ ಚಾನೆಲ್ಗಳಿರುತ್ತೆ. ಅದೆಲ್ಲವನ್ನು ನಾವು ಕೇಳಬೇಕು. ನಾವು ನಮ್ಮ ಕಿವಿಯನ್ನು ಅದ್ರಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇರೆ ಮೂವೀಸ್ ಅನ್ನ ನೋಡೋದ್ರಲ್ಲಿ, ಬೇರೆ ಬೇರೆ ನ್ಯೂಸ್ ಅನ್ನ ನೋಡೋದ್ರಲ್ಲೇ ಹೋಗ್ಬಿಡುತ್ತೆ. ಇದನ್ನ ಮಾಡಿದ್ರೆ ಕೊನೆಯಲ್ಲಿ ನಾವು ಮೃತ್ಯುವಿನ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡದೆ ಇದೆಲ್ಲ ಸ್ಮರಣೆ ಮಾಡ್ಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರ ಸರಿಯಾಗಿ ನಮ್ಮ ಕಿವಿಯನ್ನ ಸರಿಯಾಗಿ ಭಗವಂತನ ಬಗ್ಗೆ ಮಾತ್ರ ಕೇಳೋದ್ರಲ್ಲಿ ಉಪಯೋಗಿಸ್ಕೊಳ್ಬೇಕು. ಯಾರು ಇದನ್ನ ಮಾಡ್ತಾರೆ? ಯಾವಾಗ? ಬರೀ ಏಕಾದಶಿ ದಿನ ಅಷ್ಟೇ ಅಲ್ಲ, ಕೆಲವು ಬಾರಿ ಬರೀ ಏಕಾದಶಿ ದಿನ ಕೇಳ್ತೀವಿ, ಆದ್ರೆ ಬರೀ ಏಕಾದಶಿ ನಿತ್ಯಂ ಅಂತ ಹೇಳ್ತಾ ಇದಾರೆ, ಪ್ರತಿನಿತ್ಯ ಕೇಳಬೇಕು. ಗ್ರಣತಶ್ಚ ಸ್ವಚೇಷ್ಟಿತಂ, ನಮ್ಮ ಪರಿಶ್ರಮನೂ ಇರಬೇಕು. ಆಗೇನಾಗುತ್ತೆ? ಕಾಲೇನ ನಾತಿ ದೀರ್ಘೇನ, ತುಂಬಾ ದೀರ್ಘಕಾಲ ಅಲ್ಲ, ತುಂಬಾ ಕಡಿಮೆ ಕಾಲದಲ್ಲಿ ಏನಾಗ್ಬಿಡುತ್ತೆ? ಭಗವಾನ್ ವಿಶತೆ ಹೃದಯ, ಭಗವಂತ ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಭಗವಂತನ ಭಕ್ತಿಯ ಅನುಭವ ಆಗುತ್ತೆ ಮತ್ತು ಭಗವಂತನ ದರ್ಶನದ ಫಲಾನು ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಈ ಶ್ರವಣ ಮಾಡುವಂಥದ್ದು ಮತ್ತು ಕೀರ್ತನೆ ಮಾಡೋದನ್ನ ನಾವು ಸತತವಾಗಿ ಮಾಡಬೇಕು. ಏಕಾದಶಿ ದಿನ ಇನ್ನೂ ಹೆಚ್ಚು ಮಾಡಬೇಕು. ಬೇರೆ ದಿನಾನು ಮಾಡ್ತಾ ಇರಬೇಕು, ಆದ್ರೆ ಏಕಾದಶಿ ದಿನ ಎಕ್ಸ್ಕ್ಲೂಸಿವ್ ಟೈಮ್ ತೆಗೆದು ಮಾಡಬೇಕು. ಅದಕ್ಕೋಸ್ಕರ ನಾವು ಬೇರೆ ಬೇರೆ ಕರ್ತವ್ಯಗಳನ್ನ ಜಗತ್ತಿನಲ್ಲಿ ಮಾಡ್ತಾ ಇರ್ಬೋದು, ಅದೆಲ್ಲವನ್ನು ಮಾಡ್ತಾ ಭಗವಂತನ ಸ್ಮರಣೆಯಲ್ಲಿ, ಶ್ರವಣ ಮಾಡೋದ್ರಲ್ಲಿ ಮತ್ತು ಕೀರ್ತನೆ ಮಾಡೋದ್ರಲ್ಲಿ ನಾವು ನಮ್ಮ ಸಮಯವನ್ನು ತೊಡಗಿಸ್ಕೊಳ್ಬೇಕು. ಏಕಾದಶಿ ಇದಕ್ಕೆ ತುಂಬಾ ಉತ್ತಮವಾಗಿರುವಂತಹ ಸಮಯ. ಅದಕ್ಕೋಸ್ಕರ ದಯವಿಟ್ಟು ತಾವೆಲ್ಲರೂ ಬರೀರಿ ಚಾಟ್ ನಲ್ಲಿ ಎಷ್ಟು ನೀವು ಜಪವನ್ನ ಮಾಡ್ತೀರಿ ಈ ಏಕಾದಶಿಯ ದಿನ, ಮತ್ತು ಏನೆಲ್ಲ ಭಕ್ತಿಯ ಕಾರ್ಯಗಳನ್ನ ನೀವು ಮಾಡಬಹುದು, ಎಷ್ಟು ಸಮಯ ನೀವು ಭಾಗವತವನ್ನು ಓದ್ಬೋದು, ಭಗವದ್ಗೀತೆಯನ್ನು ಓದ್ಬೋದು, ಏನೆಲ್ಲ ಸೇವೆಯನ್ನ ಮಾಡ್ಬೋದು, ಈ ರೀತಿ ನಿಮ್ಮ ದಿನವನ್ನ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರಿ ಅದನ್ನ ದಯವಿಟ್ಟು ನಿಮ್ಮ ಚಾಟ್ ನಲ್ಲಿ, ಈ ಕಮೆಂಟ್ಸ್ ನಲ್ಲಿ ಬರೀರಿ. ಇದನ್ನ ನೋಡಿದ ತಕ್ಷಣ ಎಷ್ಟೋ ಜನರಿಗೆ ತುಂಬಾ ಖುಷಿ ಬರುತ್ತೆ. ತುಂಬಾ ಧನ್ಯವಾದ ಎಲ್ಲರಿಗೂ. ಈ ಪಾರಣದ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಪಾರಣದ ಸಮಯವನ್ನು ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಇದನ್ನ ಪಾಲನೆಯನ್ನ ಮಾಡಿ ಮತ್ತು ನಮ್ಮ ಈ ಏಕಾದಶಿ, ಯೋಗಿನಿ ಏಕಾದಶಿ ಸಫಲವಾಗಲಿ ಮತ್ತು ಎಲ್ಲರಿಗೂ ಭಕ್ತಿಯಲ್ಲಿ ಮುಂದೆ ಕರ್ಕೊಂಡು ಹೋಗ್ಲಿ. ಹರೇ ಕೃಷ್ಣ.